ಭಾರತದ ಪೇಂಟ್ ಮಾರ್ಕೆಟ್ 2025ಕ್ಕೆ ಸುಮಾರು $10 ಬಿಲಿಯನ್ ತಲುಪುವಂತ ಸಾಧ್ಯತೆ ಇದೆ. ಅದೇ ಸುಮಾರು 9% CAGR ಗ್ರೋತ್ನ ಜೊತೆಗೆ 2030ಕ್ಕೆ ಬಂದಾಗ ಇದು $16 ಬಿಲಿಯನ್ ಕ್ರಾಸ್ ಮಾಡುತ್ತೆ. ಈ ಫಾಸ್ಟ್ ಗ್ರೋಯಿಂಗ್ ಮಾರ್ಕೆಟ್ನಲ್ಲಿ ಎರಡು ದೊಡ್ಡ ಹೆಸರುಗಳಿದ್ದಾವೆ, ಲೀಡ್ ಮಾಡ್ತಾ ಇದ್ದಾವೆ. ಒಂದು ಏಷ್ಯನ್ ಪೇಂಟ್ಸ್ ಮತ್ತು ಇನ್ನೊಂದು ಬರ್ಜರ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್ 1942ರಿಂದ ಮಾರ್ಕೆಟ್ನಲ್ಲಿದೆ. ಸದ್ಯ ಇದು ಭಾರತದ ಲಾರ್ಜೆಸ್ಟ್ ಪೇಂಟ್ ಕಂಪನಿ. ಈ ಕಂಪನಿ ಪ್ರೀಮಿಯಂ ಮತ್ತು ಡೆಕೋರೇಟಿವ್ ಪೇಂಟ್ಸ್ನ ಮೇಲೆ ಫೋಕಸ್ ಮಾಡ್ತಾ ಬಂದಿದೆ. ಅದೇ ಬರ್ಜರ್ ಪೇಂಟ್ಸ್ ಒಂದು ಫಾಸ್ಟ್ ಗ್ರೋಯಿಂಗ್ ಚಾಲೆಂಜರ್. ಇನೋವೇಷನ್ ಮತ್ತು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಮೂಲಕ ತನ್ನ ಮಾರ್ಕೆಟ್ ಶೇರ್ನ ಹೆಚ್ಚು ಮಾಡ್ತಾ ಇದೆ. Q2 FY26 ನಲ್ಲಿ ಏಷ್ಯನ್ ಪೇಂಟ್ ಸೇಲ್ಸ್ 6% ಇಯರ್ ಆನ್ ಇಯರ್ ಗ್ರೋತ್ ಆಗಿ 8,531 ಕೋಟಿಗೆ ತಲುಪಿದೆ. ಇದಕ್ಕೆ ಮೇನ್ ಡ್ರೈವರ್ ಅಂದರೆ 11% ವಾಲ್ಯೂಮ್ ಗ್ರೋತ್. ರಾ ಮೆಟೀರಿಯಲ್ ಪ್ರೈಸಸ್ ಕಡಿಮೆ ಆಗಿದ್ದರಿಂದ ಮಾರ್ಜಿನ್ಸ್ ಇಂಪ್ರೂವ್ ಆಗಿ ಕಂಪನಿ ಪ್ರಾಫಿಟ್ 20% ಇಯರ್ ಆನ್ ಇಯರ್ ಗ್ರೋ ಆಗಿ 1,018 ಕೋಟಿ ಆಯಿತು. ಅದೇ ಸಮಯದಲ್ಲಿ ಬರ್ಜರ್ ಪೇಂಟ್ ಸೇಲ್ಸ್ 1.9% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿ 2,827 ಕೋಟಿ ಆಯಿತು. ಹೆವಿ ಮಾನ್ಸೂನ್ ಮತ್ತು ಕಾಂಪಿಟೇಷನ್ ಇದರ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಮಾಡಿತ್ತು. ಇನ್ನು ರಾ ಮೆಟೀರಿಯಲ್ ಕಾಸ್ಟ್ ಎರಡೂ ಕಂಪನೀಸ್ಗಳಿಗೆ ಮೇನ್ ರಿಸ್ಕ್ ಅಂತ ಅನಿಸ್ತಾ ಇದೆ. ಏಷ್ಯನ್ ಪೇಂಟ್ ಸೇಲ್ಸ್ ನಲ್ಲಿ 55ರಿಂದ 60%, ಬರ್ಜರ್ ಸೇಲ್ಸ್ ನಲ್ಲಿ ಅರೌಂಡ್ 70% ರಾ ಮೆಟೀರಿಯಲ್ ಕಾಸ್ಟೇ ಇದೆ. ಒಟ್ಟಾರೆ ನೋಡಿದ್ರೆ ಏಷ್ಯನ್ ಪೇಂಟ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಕ್ಲಿಯರ್ ಇಂಪ್ರೂವ್ಮೆಂಟ್ ತೋರಿಸಿದೆ. ಆದರೆ ಬರ್ಜರ್ ಕಾಂಪಿಟೇಟಿವ್ ಪ್ರೆಷರ್ ಕಾರಣದಿಂದಾಗಿ ಮಾರ್ಜಿನ್ಸ್ ಸ್ಯಾಕ್ರಿಫೈಸ್ ಮಾಡಬೇಕಾಯಿತು. ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಗ್ರೋ ಕನ್ನಡ ಪೇಜನ್ನು ಫಾಲೋ ಮಾಡಿ.